ಅದಕ್ಕೆ ಹೇಳಿದ್ ನಿನ್ಗೆ ಲಾಜಿಕ್ ಮೈಂಡ್ ಅಂತ. ನಾನ್ ಲಾಜಿಕ್ ಅಲ್ಲ, ಇಮೋಷನಲ್ ಮೈಂಡ್ ನಂದು. ಬೆಂಗಳೂರಲ್ಲಿ ಇದ್ರೆ ಸಿನಿಮಾದವ್ರು, ಊರಿಗೆ ಬಂದ್ರೆ ಕೂಲಿ ಕಾರ್ಮಿಕರು. ಐ ಮೀನ್ ಎರಡು ಕೂಲಿ ಕೆಲಸವೇ. ಅದೊಂಥರ ಸಫಿಸ್ಟಿಕೇಟೆಡ್ ಕೂಲಿ ಕೆಲಸ, ಇದೊಂದು ಸ್ವಲ್ಪ ಮೈನ್ ಅಂತ ಕೂಲಿ ಕೆಲಸ. ವಾಟ್ ಇಸ್ ಲಾಜಿಕ್ ಬ್ರೋ, ಪ್ಲೀಸ್ ಜಂಪ್ ಬಿದ್ರೆ ಏನಾಗಲ್ಲವಾ ಜಂಪು. ಹಾಯ್, ಗುಡ್ ಮಾರ್ನಿಂಗ್. ನಮ್ಮ ಬೆಳಗಿನ ವಾತಾವರಣಕ್ಕೆ ನಿಮಗೂ ಕೂಡ ಸ್ವಾಗತ. ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಬಂತು, ಚೆನ್ನಾಗಿ ಮನೆ ಒಳಗೊಂದಷ್ಟು ನೀರ್ ಬಂತು. ಇದೆಲ್ಲ ಆಗಿ ಈಗ ಬೆಳಗ್ಗೆ ತಂಪಾಗಿ ಎದ್ದಿದ್ದೀವಿ. ಬೆಳಗಿನ ವಾತಾವರಣಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾವು ಇದನ್ನೇ ಮಾತಾಡ್ತಾ ಇದ್ರೆ 1 ಗಂಟೆ ಮಾತಾಡ್ತೀವಿ. ವಾಕ್ ನಾವು ಸೂಪರ್ ಆಗಿ ವಾಕಿಂಗ್ ಮಾಡೋಣ. Come on. ಗೊತ್ತಾ, ಸೂರ್ಯ ರೈಸ್ ಆಗ್ತಾ ಇರೋ ಹಾಗೆ ಮನುಷ್ಯನು ರೈಸ್ ಆಗ್ತಾ ಹೋಗ್ಬೇಕು. ಅಂದ್ರೆ ಇವತ್ತಿನ ಬೆಳಗಿನ ದಿನ ನಮ್ಮದು, ಅಂದ್ರೆ ನಮ್ದು ಅನ್ನೋದಕ್ಕಿಂತ ನಾನು ಇವತ್ತು ಹುಟ್ಟಿದೀನಿ, ಈಗಷ್ಟೇ ಹುಟ್ಟಿದೀನಿ, ಈಗಿಂದ ನನ್ನ ದಿನ ಶುರು. ಅಂದ್ರೆ ಸೂರ್ಯ ಹೆಂಗ್ ಬೆಳಿತಾ ಹೋಗ್ತಾನ ಹಂಗೆ ನಾವು ಬೆಳಿತಾ ಹೋಗ್ಬೇಕು. ಸೊ ದಟ್ ಈಸ್ ವಾಟ್ ದ ಲೈಫ್ ಈಸ್. ನಿಜವಾಗ್ಲೂ ರೀ, ಹೆವೆನ್ಲಿ ಫೀಲ್. ಇದನ್ನ ನನಗೆ ಗೊತ್ತಿಲ್ಲ ನೀವೆಷ್ಟು ಚೆನ್ನಾಗಿ ಇದನ್ನ ಆಸ್ವಾದಿಸ್ತಾ ಇದ್ದೀರಾ ಅಂತ. ನಾನಂತೂ ಅದ್ಭುತವಾಗಿ ಆಸ್ವಾದಿಸ್ತಾ ಇದ್ದೀನಿ. ಪ್ರಸನ್ನ, ನಿಂಗೊಂದು ವಿಷಯ ಹೇಳ್ತೀನಿ. ಇದು ನನ್ನ ಟೆರಿಟರಿ ತರ ಆಗೋಗ್ಬಿಟ್ಟಿದೆ ಗೊತ್ತಾ. ವಾಟೆವರ್ ನೀನ್ ಕಾಡ್ಪಾಣಿ ಏನ್ ಮಾಡಲ್ಲ ಅಂದಿಲ್ಲ, ಅದಕ್ಕೆ ಹೇಳಿದೆ. ಅದಕ್ಕೆ ಹೇಳಿದ್ ನಿನ್ಗೆ ಲಾಜಿಕ್ ಮೈಂಡ್ ಅಂತ. ನಾನ್ ಲಾಜಿಕ್ ಅಲ್ಲ, ಇಮೋಷನಲ್ ಮೈಂಡ್ ನಂದು. ಲಾಜಿಕ್ ಇಲ್ದಿದ್ರೆ ಆಮೇಲೆ ಕನೆಕ್ಟೆಡ್ ಟು ದಿಸ್. ಸೀರಿಯಸ್ಲಿ ನೀನೀಗ ಹೇಳ್ತಾ ಇದೀಯಲ್ಲ, ಆ ಭಯ ನನ್ಗಿತ್ತು ಮುಂಚೆ. ವೆನ್ ಐ ವಾಸ್ ವೆರಿ ಲಾಜಿಕ್. ಸೊ ಲಾಜಿಕ್, ಪ್ರಾಕ್ಟಿಕಲ್ ಒಂಥರ ಇದು ಹೆಂಗೆ ಅಂದ್ರೆ ಎಲ್ಲೋ ಸ್ವರ್ಗದಲ್ಲಿ ನಡ್ಕೊಂಡು ಹೋಗೋ ತರ ಫೀಲ್ ಆಗುತ್ತೆ. ಅಂಡ್ ಹೋಪ್ ನೀವು ಕೂಡ ಅದೇ ಫೀಲ್ ಮಾಡ್ತಿದ್ದೀರಾ ಅಂತ ನನ್ಗೆ ಅನ್ಸುತ್ತೆ. ನಿಂಗೆ ಹೆಂಗ್ ಅನ್ನಿಸ್ತಾ ಇದೆ ಪ್ರಸನ್ನ? ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದೀನಲ್ಲ, ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಹೇಳ್ತೀನಿ. ಫಸ್ಟ್ ಟೈಮ್ ಆದ್ರೂ ಬಾ, 1000th ಟೈಮ್ ಆದ್ರೂ ಬಾ. ಬಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ಪ್ರಸನ್ನ, ಆಸ್ವಾದಿಸೋದು ಮುಖ್ಯ ಆಗುತ್ತೆ. ನೀನ್ ಎಷ್ಟನೇ ಟೈಮ್ ನಿನ್ಗೆ ಆ ಮೆಚುರಿಟಿ ಸಿಗುತ್ತೋ ಅವಾಗಷ್ಟೇ ನೀನ್ ಆ ಒಂದು ಪ್ರೆಸೆಂಟ್ ನ ಆಸ್ವಾದಿಸೋದಕ್ಕೆ ಸಾಧ್ಯ. ಆ ಮೆಚುರಿಟಿ ಬರೋವರೆಗೂ ಸ್ವಲ್ಪ ಮೇ ಬಿ ಇನ್ನು ಮೆಚೂರ್ ಆಗಿಲ್ಲ ನಾನು. ಈ ಮೆಚುರಿಟಿ ಬಂದ್ಮೇಲೆ ಸರಿ ಆಗುತ್ತೆ. ಹೇಳಿದ್ಯೋ ನೀನ್ ನನ್ ಜೊತೆ ಇರೋದಕ್ಕೆ ನಾನು ಇಷ್ಟು ಮೆಚೂರ್ಡ್ ಆಗಿದ್ದು. ಆಯ್ತು ಬ್ಯೋ. ಓಕೆ, ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದು ಬಿಕಾಸ್ ಆಫ್ ಯು. ಆಯ್ತು ಬ್ಯೋ. ನೀನ್ ನನ್ ಜೊತೆ ಇರೋದಕ್ಕೆ. ಆಯ್ತು ಬ್ಯೋ. ಥಿಂಕ್ ಹೌ ಮೆಚೂರ್ಡ್ ಯು ಆರ್ ಅಂತ. ಆಯ್ತು ಬ್ಯೋ. ನೀನ್ ಎಲ್ಲಾ ಲಾಜಿಕ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಆಯ್ತು ಬ್ಯೋ. ಜುಗಲ್ಬಂದಿ ಮಾಡ್ಬೇಡ. ಓ, ದಿಸ್ ಇಸ್ ಮೈ ಫೇವ್ರೆಟ್. ಹಬ್ಬಾ, ಮಾತಿನ ಮಧ್ಯದಲ್ಲಿ ಇದನ್ನ ಮರ್ತೋಗ್ಬಿಟ್ಟಿದೆ. She's taking all my worries. ಇದನ್ನ ನೀವು ಟ್ರೈ ಮಾಡಿ, ನಿಜವಾಗ್ಲೂ ದಿಸ್ ಇಸ್ ಆಸಮ್. ಸಾಮಾನ್ಯವಾಗಿ ಇವಾಗ ನಮ್ಗೆ ಏನಾಗುತ್ತೆ ಅಂದರೆ,
ಯೂಶಲಿ ನಮಗೆ ಈಗಿನ ಇತ್ತೀಚಿನ ದಿನಗಳಲ್ಲಿ ನಮಗೆ ಅಟ್ಯಾಚ್ಮೆಂಟ್ ತಪ್ಪೋಗ್ಬಿಟ್ಟಿದೆ. ಈ ಅಟ್ಯಾಚ್ಮೆಂಟ್ ತಪ್ಪೋಗಿರೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಲೈಫ್ ಸ್ಟೈಲು. ಪ್ರತಿದಿನ ನಾವು ನಮ್ಮದೇ ಆದಂಥ ಲೈಫ್ ಸ್ಟೈಲ್ನ ಇಟ್ಕೊಂಡಾಗ ಏನಾಗುತ್ತೆ, 100% ಇದು ಯಾವುದು ಏರುಪೇರಾಗಲ್ಲ. ಸೊ ದಿಸ್ ಈಸ್ ಮೈ ಟೈಮ್. ಸೊ ಈ ಟೈಮಲ್ಲಿ ನಾನು ಏನೇ ಮಾಡಲಿ, ಏನೇ ಮಾತಾಡಲಿ, ಖುಷಿಯಿಂದ ಮನಸ್ಸಿಂದ ಮಾಡ್ತೀನಿ. ಯಾಕಂದರೆ ಈಗ ನನ್ನ ತಲೆ ಮಾತ್ರ ಇರೋದು, ಬೇರೆ ಯಾವ ಫ್ರೀಕ್ವೆನ್ಸಿನೂ ನನ್ನನ್ನು ಟಚ್ ಮಾಡ್ತಾ ಇಲ್ಲ. ಸೊ ದ್ಯಾಟ್ ಈಸ್ ದ ರೀಸನ್. ಬೇರೆ ಇದೆ. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಆ ಖುಷಿ ಟೈಮ್ ಇದೆಯಲ್ಲ, ನಮ್ಮ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅದೇ ನಮ್ಮನ್ನು ರಿಜುನವೇಟ್ ಮಾಡೋದು. ಸೊ ಆ ಖುಷಿ ಸಮಯ ಸಿಗೋದೇ ಈ ಸಮಯದಲ್ಲಿ, ಅಂದರೆ ಬೆಳಗಿನ ವಾತಾವರಣದಲ್ಲಿ, ಯಾರ ಫ್ರೀಕ್ವೆನ್ಸಿನೂ ನನಗೆ ಟಚ್ ಮಾಡ್ದಲೇ ಇರೋವಂಥ ಸಮಯದಲ್ಲಿ. ಸೊ ಎಂಜಾಯ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿ, ಎಂಜಾಯ್ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ, ಇದು ಒಂಥರ ನನ್ನ ಅಮ್ಮ ಇದ್ದಂಗೆ. ಇದನ್ನು ನಾನು ಪ್ರತಿ ಸಾರಿ ಇಲ್ಲಿಗೆ ಬಂದಾಗ್ಲೂ ಇದನ್ನು ಹಗ್ ಮಾಡ್ದಲೇ ಹೋಗಲ್ಲ ನಾನು. ಅದ್ಭುತವಾದ ಎನರ್ಜಿ ಕೊಡುತ್ತೆ ಈ ಅಮ್ಮ. ಈ ಅಮ್ಮ ಅಂದರೆ ಕೋಪ ಬರುತ್ತೆ. ನಮ್ಮ ಅಮ್ಮಂಗೂ ಎಷ್ಟೋ ಸರಿ ಹೇಳಿದ್ದೀನಿ, ಅದು ತುಂಬ ಪ್ರೀತಿ ಜಾಸ್ತಿ ಆದಾಗ ಅವಾರ್ಡ್ ಯೂಸ್ ಮಾಡ್ತೀನಿ. ಸೊ ಬೇಜಾರು ವಿಷಯ ಏನಪ್ಪ ಅಂದರೆ ಇದು. ಕಾಣಿಸ್ತಾ ಇದೆಯಾ? ಹಾಂ, ಸೂಪರ್. ಈ ಮರನ ಕೇಳಿಸ್ಕೋಬೋದು ಗೊತ್ತಾ? ನೀಟಾಗಿ ಅದನ್ನು ಫೀಲ್ ಮಾಡಿದ್ರೆ ಇದ್ರ ಉಸಿರಾಟ ಕೇಳಿಸುತ್ತೆ. ಓಕೆ, ನಮ್ಮ ಲಾಜಿಕ್ ಬ್ರೈನ್. ಓಕೆ ರಸನ, ಆ ಹೊನ್ನೆ ಮರನ ಅದು ಅಲ್ಲಾಗಿದೆಯಲ್ಲ ಸುಟ್ಟು ಹೋಗಿರೋದು, ಅದಕ್ಕೆ ಕಾರಣ ಹೇಳು. ನಾನು ಕೇಳಿರೋದಷ್ಟೇ, ಇವ್ರು ನೋಡಿರೋರು. ನೋಡಿಲ್ಲ. ಅದ್ರೊಳಗಡೆ ಈ ಉಡ ಬರುತ್ತಲ್ಲ, ಅದನ್ನ ಹಿಡಿಯೋಕ್ಕೆ ಯಾರೋ ಬೆಂಕಿ ಹಾಕ್ಬಿಟ್ಟು ಅಡಿಗಡೆಯಿಂದ ಅದನ್ನ ಹೊರಗೆ ಬೆಂಕಿ ಹಾಕಿದ್ದಾರೆ. ಅದೇನಾಗಿದೆ, ಬೆಂಕಿ ಮರಕ್ಕೆ ಹಿಡ್ಕೊಂಡ್ಬಿಟ್ಟಿದೆ. ಅದು ಹೊನ್ನೆ ಮರ ಆ್ಯಕ್ಚುಲಿ ಸ್ವಲ್ಪ ಆಯಿಲಿ ಕಂಟೆಂಟ್ ಇರೋದು ಹೊನ್ನೆ ಮರದಲ್ಲಿ, ಬೇಗ ಹಾಕ್ಕೊಂಡ್ಬಿಡುತ್ತೆ. ಆ್ಯಕ್ಚುಲಿ ನಮಗೆ ಇದಿಷ್ಟು ಸರೌಂಡಿಗೆ ತುಂಬ ಓಲ್ಡೆಸ್ಟ್ ಟ್ರೀ ಅದು. ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಿಂದನೂ ಅದೊಂಥರ ನಮಗೆ ಲ್ಯಾಂಡ್ ಮಾರ್ಕ್ ಥರ. ಓಡಾಡುವಾಗ ಎಲ್ಲರೂ ಹೊರಗಡೆ ಬಂದರೆ ಹೊನ್ನೆ ಮರದ ಹತ್ರ ಬಂದ್ವಿ, ಹೊನ್ನೆ ಮರದ ಹತ್ರ ಹೋದ್ವಿ, ಹಂಗಿರೋ ಜಾಗ ಅದು. ಸೊ ಈ ಸರೌಂಡಿಂಗಲ್ಲೇ ಓಲ್ಡೆಸ್ಟ್ ಟ್ರೀ ಅನ್ಬೋದು ಅದು ಆ್ಯಕ್ಚುಲಿ. ಯಾರೋ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟಿದ್ದಾರೆ ಇಂಥ. ವೆರಿ ಬ್ಯಾಡ್. ಪಾಪ ಅವ್ರಿಗೂ ಗೊತ್ತಿರಲ್ಲ ದಡ್ತನ, ಏನೋ ಮಾಡೋಕ್ಕೋಗಿ ಏನೋ ಮಾಡಿರ್ತಾರೆ. ಸೊ ಮತ್ತೆ ಇನ್ನೊಂದು ಪ್ರಶ್ನೆ, ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೆ ನವಿಲಿನ ಹಿಂಡು. ಐ ಡೋಂಟ್ ನೋ. ಇಲ್ಲಿ ಈ ಜಾಗನೂ ಆ್ಯಕ್ಚುಲಿ ಇಲ್ಲಿ ಕಾಣ್ತಾ ಇರೋ ಪಕ್ಕ ಜಾಗ ನಮ್ಮದೇ ಆಗಿತ್ತು. ಇದನ್ನ ಮಾರ್ಬಿಟ್ಟು ಯಾರಿಗೂ. ಬಟ್ ಅವಾಗ ಇಲ್ಲಿ ಫುಲ್ ಅನಾನಸ್ ಹಾಕಿದ್ವಿ ನಾವು. ಅವಾಗ ಇಲ್ಲೇ ವಾಸ ಇದ್ವಿ ನಾವು. ಇಲ್ಲೇ ವಾಸ ಇದ್ವಿ. ಒಂದು ಚಿಕ್ಕ ಗುಡಿಸ್ಲಿತ್ತು ಇಲ್ಲಿ ವಾಸ ಇದ್ವಿ. ಗುಡಿಸ್ಲು ಥರನೇ, ಅದೊಂಥರ ಚಿಕ್ಕದು, ವೆರಿ ಸ್ಮಾಲ್ ಹೌಸ್. ನಿಮ್ಗೆ ಈಗ ದೊಡ್ಡ ಮನೆ ಕಟ್ಸಿರೋದಕ್ಕೆ ಅದು ಗುಡಿಸ್ಲು ಥರ ಕಾಣಿಸ್ತದೆ. ನೋ, ಇಟ್ಸ್ ವೆರಿ ಸ್ಮಾಲ್ ಹೌಸ್. ಚಿಕ್ಕ ಮನೆ, 1 bedroom. ಅಪ್ಪ ಅಮ್ಮ ಇರೋದಕ್ಕೆ ಏನ್ ಬೇಕು ಆ ಥರ ಮಾಡ್ಕೊಂಡಿದ್ರು. ಇದನ್ನ ಸೇಲ್ ಮಾಡಿಬಿಟ್ವಿ. ಇದೇ ಜಾಗ. ಇಲ್ಲಿ ಹೆಂಗೆ ಅಂದರೆ ಬೆಳಗ್ಗೆ ಫುಲ್ ನವಿಲ್ಗಳು ತುಂಬ್ಕೊಂಡ್ಬಿಡ್ತವೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ನವಿಲ್ಗಳು. ಮುಂಚೆ ತುಂಬ ನವಿಲ್ಗಳಿತ್ತು ಇಲ್ಲಿ, ಈಗ ನವಿಲ್ಗಳು ಕಡಿಮೆ ಆಗಿದೆ. ನಮ್ಮತ್ತೆ ಚೆನ್ನಾಗಿ ತರಕಾರಿ ಗಿಡಗಳು ಹಾಕಿರ್ತಾರ. ಅದರಲ್ಲೂ ಇಲ್ಲಿ ಸಿಗೋ ಅಂತ ಏನದು ಚಿಕ್ಕ ಮೆಣಸು, ಕಾಂದರಿ, ಸೂಜಿ ಮೆಣಸು. ಸೊ ಆ ಸೂಜಿ ಮೆಣಸಿನ ಜಾಸ್ತಿ ಹಾಕಿರ್ತಾರೆ ನಮ್ಮತ್ತೆ. ಅವ್ರಿಗೆ ಇಷ್ಟ ಅದು. ಅದ್ರ ಚಿಗುರು ತಿನ್ನೋದಕ್ಕೆ ನವಿಲ್ ಬರುತ್ತೆ ಅಲ್ಲ. ಏನೇ ಗಿಡ ಹಾಕಿದ್ರು ಚಿಗುರು ತಿನ್ನೋದು ಅದು ಜಾಸ್ತಿ. ಅದಿಷ್ಟ. ಅದು ಖಾರ ಸ್ವೀಟು. ಇಲ್ಲ, ಏನೇ ಹಾಕಿದ್ರು ಹುಳ, ಆಮೇಲೆ ಗಿಡಗಳು ಚಿಗುರು ಜಾಸ್ತಿ ತಿನ್ನೋದು.
ಹಂಗಾಗಿ ಆ ಗಿಡಗಳನ್ನೆಲ್ಲ ತಿನ್ನೋದಕ್ಕೆ ಬರೋದು. ನೈಸ್, ಒಂಥರ ಕಾಡಿನ ವಾತಾವರಣ ಅನ್ಸುತ್ತಲ್ಲ. ಇಲ್ಲಿ ಕಡಿಮೆ ಮನೆಗಳಿರೋದ್ರಿಂದ ಆ ಥರ ಫೀಲ್ ಆಗೋದು ಸಹಜ. ಬಟ್ ಆಕ್ಚುಲಿ ಸ್ವರ್ಗ. ರೋಡಿಂದ ಸುಮಾರು 1.5 ಕಿಲೋಮೀಟರ್ 1.5 ಕಿಲೋಮೀಟರ್ ಒಳಗಡೆ ಬಂದರೆ ಕಂಪ್ಲೀಟ್ ನಮ್ಮ ಏರಿಯಾ. ಅಂದರೆ ನಮ್ಮ ಮನೆಗಳು ಮಾತ್ರ, 3 ಮನೆ, ನಾವು ದೊಡ್ಡಪ್ಪ ಚಿಕ್ಕಮ್ಮ ಅಷ್ಟೇ. ಅದೇ ಗೂರ್ಲಿಕೆರೆ. ಅದಕ್ಕೆ ನನ್ನ ಹೆಸರು ಹಿಂದ್ಗಡೆ ಇರೋ ಗೂರ್ಲಿಕೆರೆ ಇದೆ. ನಾನು ಇನ್ನೂ ಸ್ವಲ್ಪ ಬೇಗ ಎಬ್ಬರಿಸಿದೆ ಇವ್ರನ್ನ, ಬಟ್ ಬರಲಿಲ್ಲ. ಇಲ್ಲ ಬರಲಿಲ್ಲ ಹಂಗಿಲ್ಲ. ಪ್ರವೀಣ ಬೆಳಗ್ಗೆ ಟ್ರಾವೆಲ್ ಮಾಡ್ದ ಟ್ರೈನ್ಗೆ 5:30 ಟ್ರೈನ್ಗೆ ಹೋದ. ಅವ್ನ ಬೈಕಲ್ಲೇ ಬಿಟ್ಬಿಟ್ಟು, ಸೊ ಅವನಿಗೆ ಹೋಗಿ ಡ್ರಾಪ್ ಮಾಡಿ ಟ್ರೈನ್ಗೆ ಹತ್ತಿಸ್ಬಿಟ್ಟು ವಾಪಸ್ ಬಂದು ಮತ್ತೊಂದು ರೌಂಡ್ ಪಾಚ್ಕೊಂಡು. ಅದೇ ಹೇಳಿದ್ದು, ಪಾಚ್ಕೋಬೇಡ ಅಂತ ನಾನು ಅದನ್ನೇ ಹೇಳಿದ್ದು ನಿಮಗೆ. ಸೊ ಅಲ್ಲ, ಬೆಳಗ್ಗೆ ಇನ್ನೇ ಡೇ ಎಲ್ಲ ತುಂಬ ಕೆಲಸ ಇರುತ್ತೆ, ಸುಸ್ತಾಗಿರುತ್ತೆ. ಸೊ ಮಲಗಲೇಬೇಕು ಆಬ್ವಿಯಸ್. ಇಲ್ಲಿ ಬಂದಾಗ ಹೆಂಗೆ ಅಂದ್ರೆ ಮನೆ ಕಟ್ಟುತ್ತಾ ಇದ್ದಾರೆ, ಮನೆ ಕಟ್ಟಿ ಫುಲ್ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ಇನ್ನೂ ಅದು ಇದು ಅಲ್ಲಿ ಮಾಡ್ಸೋಣ ಇಲ್ಲಿ ಮಾಡ್ಸೋಣ ಅನ್ನೋ ಒಂದು ಹೋರಾಟದಲ್ಲೇ ಇದ್ದೀವಿ. ಸೊ ಅದು ಮುಗಿದ ಮೇಲೆ ಖಂಡಿತ ಗೃಹ ಪ್ರವೇಶ ಎಲ್ರೂ ಕರಿತೀವಿ ಕೂಡ, ಬನ್ನಿ. ಆಮೇಲೆ ಸೊ ಆ ಕೆಲಸದಲ್ಲಿ ನಾ ಏನು ಹೇಳೋದಕ್ಕೆ ಹೊರಟಿದ್ದೆ ಅಂದರೆ, ಆ ಕೆಲಸ ಯಾರು ನಮ್ಮ ಮನೆಗೆ ಬರೋ ಅಂಥ ಮೇಸ್ತ್ರಿ ಇವರೆಲ್ಲ ಕೆಲಸ ಮಾಡ್ತಾರೋ ಅದಕ್ಕಿಂತ ಒಂದು ಪಟ್ಟು ಮೇಲೆ ನಮ್ಮ ಯಜಮಾನರು ಮಾಡ್ತಾರೆ ಆ ಕೆಲಸಗಳನ್ನ. ಸೊ ದ್ಯಾಟ್ ಈಸ್ ದ ರೀಸನ್ ಅಲ್ಲಿ ಏನಪ್ಪ ಅಂದರೆ ಯಾವಾಗ್ಲೂ ಮೈ ನೋಯಿಸ್ಕೊಳ್ಳೋದು ಜಾಸ್ತಿ. ಇದ್ರೆ ಸಿನಿಮಾದವ್ರು, ಊರಿಗೆ ಬಂದರೆ ಕೂಲಿ ಕಾರ್ಮಿಕರು. ಐ ಮೀನ್ ಎರಡೂ ಕೂಲಿ ಕೆಲಸವೇ. ಅದೊಂಥರ ಸಫಿಸ್ಟಿಕೇಟೆಡ್ ಕೂಲಿ ಕೆಲಸ, ಇದೊಂದು ಸ್ವಲ್ಪ ಮೈ ನೋವಂತ ಕೂಲಿ ಕೆಲಸ. ಎಕ್ಸಾಕ್ಟ್ಲಿ. ಸೊ ಮಜಾ ಇರುತ್ತೆ. ಆ್ಯಂಡ್ ದಟ್ ಈಸ್ ವಾಟ್, ಫುಲ್ ಮೈ ಮುರಿದು ಕೆಲಸ ಮಾಡೋದು, ಸಂಜೆ ಒಂಚೂರು ಪೋಡ್ಕೊಂಡು ಮಲ್ಕೊಳ್ಳೋದು. ಎಷ್ಟು ಚೆನ್ನಾಗಿರ್ಬಿಟ್ಟು ಅದನ್ನು ನಿಮ್ಗೆ ಹೇಳ್ತಾ ಇರೋದು ನಾನು. ಅಂದರೆ ಇಲ್ಲಿ ಹಂಗೆ ಆಗ್ಬಿಟ್ಟಿರ್ತಾರೆ, ನೆಮ್ಮದಿ ನಿದ್ದೆ. ವಾಟೆವರ್, ಅದು ಪೋಡ್ಕೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ. ಟಯರ್ಡ್ ಆದಾಗ ಅದು ಏನು ತೊಗೊಳ್ಲಿಲ್ಲ ಅಂದರೂ ನಿದ್ದೆ ಚೆನ್ನಾಗಿ ಬರುತ್ತೆ. ಬಟ್ ಸ್ಟಿಲ್ ಓಕೆ, ಕೆಲವರು ತೊಗೊಳ್ತಾರೆ, ಅವ್ರ ಬಗ್ಗೆ ನೋ ವರ್ಡ್ಸ್. ಜಿಪ್. ಸೂರ್ಯ ನೋಡು ನಮ್ಮ ಜೊತೆನೇ ಹೀಗೆ ನಡ್ಕೊಂಬರ್ತಿದ್ದಾರೆ. ನೀವು ಗಮನಿಸಿರ್ಬೋದು, ಅಲ್ಲ 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 ಕೇಳು ಇಲ್ಲ ಒಂದು ನಿಮಿಷ. ಯೂಶಲಿ ನಮಗೆ ಸಂಜೆ ಆಯಿತು ಅಂದರೆ ನಾವೆಲ್ಲ ಹೋಗ್ತಾ ಇದೀವಿ, ಅಲ್ಲಿ ಚಂದ್ರ ಬರ್ತಾ ಇದ್ದಾರೆ ಅಂತ. ಚಂದ್ರ ನಮ್ಮ ಜೊತೆ ಬ್ರೋ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ವರ್ಡ್. ಪ್ರಸನ್ನ, ನಾವು ಚಿಕ್ಕವ್ರು ಇರುವಾಗ ಹಂಗೆ ಅನ್ಸೋದು. ಆಯ್ತು ಬ್ರೋ, ನಿಮ್ ತರ ದೊಡ್ಡವ್ರು. ಆಯ್ತು ಬ್ರೋ, ಆಯ್ತು ಬ್ರೋ, ಬನ್ನಿ ಹೋಗ್ಲಿ ಬಿಡು. ಹಿತ್ಲ ಗಿಡ ಮದ್ದಲ್ಲ ಅಂತಾರಲ್ಲ. ಆಯ್ತು ಬ್ರೋ, ಬನ್ನಿ ಬ್ರೋ. ನಮ್ಮ ಯಜಮಾನರು ನಾವು ಏನೇ ಹೇಳಿದ್ರು ಅದನ್ನ ಪೂರ್ತಿ ಹೇಳೋದಕ್ಕೆ ಬಿಡಲ್ಲ. ಬಟ್ ನೀವು ಕೇಳ್ತಾ ಇದ್ದೀರಾ, ಒಂದು ಮರ ಕಾಣಿಸುತ್ತೆ ಗೊತ್ತಾ ನಿಮಗೆ? ಇದು ಇದರಲ್ಲೊಂದು ಹಣ್ಣು ಬಿಡುತ್ತೆ. ಈ ಉದ್ದು ಇದು ಯಾರಿಗಾರು ಗೊತ್ತಿದ್ರೆ ಹೇಳಿ ಏನು ಅಂತ. ಈ ಮರ ಅದು ಜಾಣ್ಗೆ ಮರ ಅಂತ ಒಂದು ಹಣ್ಣಾಗುತ್ತೆ. ಈಗ ತುಂಬ ಮರಗಳಿತ್ತಿಲ್ಲ, ಈಗೆಲ್ಲಿದೆಯೋ ಗೊತ್ತಿಲ್ಲ. ಬಟ್ ನಾನು ತುಂಬ ದಿನಗಳಾದ್ಮೇಲೆ ಈ ಮರ ನೋಡಿರೋದು. ಎಸ್, ಬೊಕ್ಕೆ ಹಣ್ಣಿನ ಬಗ್ಗೆ ಹೇಳ್ತಾ ಇದ್ರಿ. ವಿಡಿಯೋ ಕಂಪ್ಲೀಟ್ ಆಯಿತು, ಹೇಳಿ. ಸೊ ಕಾಡಲ್ಲಿ ಒಂದು ಬೊಕ್ಕೆ ಹಣ್ಣು ಅಂತ ಸಿಗುತ್ತೆ. ಬೊಕ್ಕೆ ಗಿಡ ಅಂತ ಬುಕ್ಕೆ ಹಣ್ಣು. ನಾನು ತಿಂದಿರೋದ್ರಲ್ಲೇ ವೆರಿ ಟೇಸ್ಟಿಯಸ್ಟ್ ಹಣ್ಣು ಅಂದರೆ ಅದು ಕಾಡಲ್ಲೇ ಇರುತ್ತೆ. ಬಟ್ ಯಾವಾಗಲೂ ಸಿಗಲ್ಲ, ಅದು ಕೂಡ ಆಗುತ್ತೆ, ಬೇಗ ಹಾಳಾಗ್ಬಿಡುತ್ತೆ. ಬಟ್ ನೋಡಕ್ ಒಂಥರ ಚಾಕ್ಲೇಟ್ ತರ ಇರುತ್ತೆ, ಬಟ್ ಟೇಸ್ಟ್ ಡಿಫ್ರೆಂಟ್. ಅದು ಅದ್ಭುತ ಟೇಸ್ಟ್ ಅದು. ಆಕ್ಚುಲಿ ಅದು ನೀನು ರೆಗ್ಯುಲರ್ ಆಗಿ ತಿನ್ನಕ್ಕೆ ಸಾಧ್ಯನೇ ಇಲ್ಲ, ಸಿಗೋದು ಇಲ್ಲ ಆಕ್ಚುಲಿ. ಅದು ನನಗೆ ಇಷ್ಟು ವರ್ಷ ಆಯ್ತು ಇವ್ರ ಊರಿಗೆ ಬಂದು, ನನಗೆ ಇವತ್ತವರೆಗೂ ಸಿಕ್ಕಿಲ್ಲ ಅದು. ಅದು ಆಕ್ಚುಲಿ ರೆಗ್ಯುಲರ್ ಆಗಿ ಸಿಗಲ್ಲ. ಅದೇ ಸೊ ಅದಾದ್ಮೇಲೂ ಪ್ರವೀಣಂಗೆ ಸಿಕ್ಕಿದೆ ಅಂತೆ.
ಸಿಗತ್ತೆ ಅಂದ್ರೆ ಬಿಟ್ಟಿದೆ, ಸಿಕ್ಕಿದೆ. ಮೇ ಬಿ ಅದೆಲ್ಲ ಲಕ್ ಅಂತ ಅಲ್ಲ, ಸಿಗತ್ತೆ. ಬೇಗ ಹುಳ ಆಗತ್ತೆ, ಅದು ಓಡಾಡ್ತಾ ಇದ್ರೆ ಗಿಡದಲ್ಲಿ ಸಿಗತ್ತೆ. ಹೋಗ್ಬೇಕು. ನೋಡ್ದಾ, ನಿಂದು ಲಾಜಿಕ್, ನಂದು ಬೇರೆ ಥರ ಮ್ಯಾಜಿಕ್. ಸೊ ದ್ಯಾಟ್ ಈಸ್ ವಾಟ್ ಐ ವಾಸ್ ಸಪೋಸ್ ಟು ಸೇ. ಐ ಡೋಂಟ್ ನೋ. ನನಗೆ ಇಲ್ಲಿ ನಿನ್ನಂಥವ್ರು ಮಾತ್ರ ಇದ್ದಾರೆ, ನನ್ನಂಥವ್ರು ಎಲ್ಲ ಥರದವರು, ನನ್ನ ಫ್ರೆಂಡ್ಸ್ ನನ್ನ ಥರದವರು ಇದ್ದಾರೆ. ಸೊ ಇಲ್ಲೇನಾಗಿದೆ ಅಂದರೆ, ಇಮೋಷನಲಿ ನಾವು ಯೋಚನೆ ಮಾಡಿದಾಗ ನನಗೆ ಲಕ್ಕಿಲ್ಲ, ಸಿಕ್ಕಿಲ್ಲ ಅನಿಸುತ್ತೆ ಅಷ್ಟೇ. ಸಿಂಪಲ್. ಲಕ್ಕೆಲ್ಲ ಏನಾದ್ರು, ನೀನು ಹೋಗಿಲ್ಲ ಅದಕ್ಕೆ ಅಷ್ಟೇ ಸಿಕ್ಕಿಲ್ಲ. ನಾನು ಹೋಗಿದ್ದೀನಿ ಪ್ರಸನ್ನ, ಎಷ್ಟು ಸರಿ ನೀನು ಕರ್ಕೊಂಡು ಹೋಗಿದ್ಯಾ. ಅಂದರೆ ನಾವು ಕಾಡಲ್ಲಿ ವಾಕ್ ಎಲ್ಲ ಮಾಡುವಾಗ ಅಲ್ಲಿ ಮರಗಳನ್ನ ತೋರಿಸಿ ಹೇಳಿದ್ಯಾ ಗೊತ್ತಾ ನೀನು, ಇದು ಬೊಕ್ಕೆ ಹಣ್ಣಿನ ಮರ, ಇಲ್ಲಿ ಅವಾಗ ಯಾವಾಗ ಸಿಕ್ಕಿಲ್ಲ. ಗಿಡ ಅದೇ ಈ ಥರ ಬುಷಿ ಇದು. ಓಕೆ, ಸೊ ಸಿಕ್ಕಿಲ್ಲ. ಅದು ನನ್ನ ಇದು ಸಿಗುತ್ತೆ. ಆದರೆ ದಿಸ್ ಇಸ್ ಆಗಲೇ ಹೇಳ್ದಂಗೆ ನನ್ನ ಟೆರಿಟರಿ ಅಲ್ವಾ, ಸಿಗುತ್ತೆ. ಅದು ನೀನು ಜಂಪ್ ಹೊಡಿಸ್ಲೇಬೇಕಲ್ಲ. ಜಂಪು ಬಿಟ್ಬಿಟ್ರೆ ಬಿದ್ರೆ ಏನಾಗಲ್ಲವಾ? ಜಂಪು ರೆಡಿ, ಸ್ಟಡಿ, ಗೋ, 1 2 3. ಬೀಳ್ಬೇಕಿತ್ತು, ಚೆನ್ನಾಗಿರೋದು. ಈಗ ಬೀಳ್ಬೇಕಿತ್ತು, ಹೆಂಗೆ ಹೇಳ್ತೀಯ ನೋಡು. ವೆರಿ ಯಾವಕ್ಕಂತ ಬಿದ್ದಿದ್ರೆ ಶುಡ್ ನಾಟ್ ಸೇ ದಟ್. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಇದಕ್ಕ ಮ್ಯಾರೇಜಸ್ ಆರ್ ಮೇಡ್ ಇನ್ ಆಡಿಟೋರಿಯಂ. ಆಡಿಟೋರಿಯಂ, ವಾಟ್ ದ ಫಿಶ್ ಬ್ರೋ. ಹಂಗೆ ಹಾಕಿರೋದು.